ಕಳೆದ 23 ವರ್ಷಗಳಿಂದ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ಸರ್ಕಾರ ಇಎಸ್ಐ ಪಿಎಫ್ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂದು ಅಖಿಲ ಕರ್ನಾಟಕ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಚ್ಎಸ್ ಕಾಂತರಾಜು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಟ್ಟು 3578 ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಿದ್ದು ತಮ್ಮ ಕೆಲಸಕ್ಕೆ ತಕ್ಕ ಸಂಬಳ ನೀಡಲಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ನಮ್ಮಿಂದ 100% ಮೀಟರ್ ರೀಡಿಂಗ್ ಹಾಗೂ ಬಿಲ್ ವಸೂಲಾತಿ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತಿದ್ದು ಅದಕ್ಕೆ ಅನುಗುಣವಾದ ವೇತನ ನೀಡುತ್ತಿಲ್ಲ ಎಂದು ಹೇಳಿದರು. ಕೋರ್ಟ್ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ 36,000 ರೂಪಾಯಿವರೆಗೆ ಸಂಬಳ ನೀಡಬಹುದೆಂದು ಸೂಚಿಸಿದ್ದರು. ಕೇವಲ 2,800 ರೂಪಾಯಿ ಮಾತ್ರ ಹೆಚ್ಚಿಸಿ ಕೋರ್ಟ್ ಆದೇಶವನ್ನು ಸರ್ಕಾರ ಉಲ್ಲಂಘಿಸಲಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಪ್ರತಿ ಸರ್ಕಾರ ಬದಲಾದಾಗ ನಿಯಮಗಳು ಬದಲಾಗುತ್ತಿದ್ದು ಇದರಿಂದ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳಿಗೆ ತೊಂದರೆ ಉಂಟಾಗುತ್ತಿದೆ ಎಂದರು. ತಮ್ಮ ಕೆಲಸಕ್ಕೆ ತಕ್ಕಂತೆ ಸಮರ್ಪಕ ವೇತನ ನಿಗದಿಪಡಿಸುವಂತೆ ಈಗಾಗಲೇ ಸರ್ಕಾರದ ಗಮನಕ್ಕೆ ತರಲಾಗಿದ್ದು ಈ ಬೇಡಿಕೆ ಈಡೇರದಿದ್ದರೆ ಮುಂದಿನ ಹೋರಾಟದ ಕುರಿತು ಮಾರ್ಚ್ 4ರಂದು ಬೆಂಗಳೂರಿನಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳ ಸಭೆ ನಡೆಸಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೊಟ್ರೇಶ್ ಪಿ ತೆಲಗಿ, ರಾಮಣ್ಣ, ಶಿವಕುಮಾರ್, ಶಶಿಧರ್, ರಾಜಪ್ಪ, ನಿಜಗುಣ ಸೇರಿದಂತೆ ಮತ್ತಿತರರಿದ್ದರು. ನಾವು 2014ರಿಂದ 24 ತನಕ ಸುಮಾರು 2 ಹಂತದಲ್ಲಿ ಪ್ರಥಮ ಬೆಂಚಲ್ಲಿ ಮತ್ತು ಸೆಕೆಂಡ್ ಬೆಂಚಲ್ಲಿ ಹೈಕೋರ್ಟಲ್ಲಿ ಹೋರಾಟ ಮಾಡಿ, ಕಾನೂನು ಹೋರಾಟ ಮಾಡಿ ನಾವು ನಮ್ಮ ಪರವಾಗಿ, ಅಂದರೆ ಸರ್ಕಾರ ನಮಗೆ ಏನೋ ಒಂಥರ ಇದು ಥರ ದುಡಿಸ್ಕೊತಾ ಇತ್ತು. 21 ವರ್ಷದಿಂದನೂ ನಿರಂತರವಾಗಿ ನಾವು ಸೇವೆ ಮಾಡ್ತಾಯಿದ್ದೀವಿ. ತಾವುಗಳು ಮನದಟ್ಟು ಮಾಡ್ಕೋಬೇಕು. 21 ವರ್ಷದಿಂದ ನಾವು ಕೆಲಸ ನಿರ್ವಹಿಸ್ತಿರೋ ಕೆಲಸ ಸರಿಯಾಗಿರೋದಕ್ಕೆ ನಮಗೆ 21 ವರ್ಷ ಅವರು ಇಟ್ಕೊಂಡಿದ್ದಾರೆ ಸರ್ಕಾರದವರು. ಇದನ್ನೆಲ್ಲ ನಾವು ನಮ್ಮ ನೋವುಗಳು, ನಮಗೆ ಅತಿ ಕಡಿಮೆ ಸಂಬಳ 4,000ದಲ್ಲಿ ನಾವು ಇಲಾಖೆಗೆ ಬಂದ್ವಿ. 4,000ದಿಂದ ಈಗ ನಮಗೆ 17,000 ತನಕನೂ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಬರ್ತಾಯಿದ್ವಿ. ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಥರ ನಮಗೆ ಮಲತಾಯಿ ಧೋರಣೆ ಮಾಡ್ಕೊಂಡು ಏನೋ ಒಂದು ಕೊಡಬೇಕು, ಕೆಲಸ ನಮ್ಮಿಂದ ಕೆಲಸ ಆಗ್ತಾಯಿದೆ. ತಾವುಗಳು ಗಮನಿಸಿರಬೇಕು, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ವಸೂಲಿ ಮಾಡೋದು ಎಷ್ಟು ಕಷ್ಟ ಇತ್ತು ಅಂತ. ಅದನ್ನು 100% ನಾವು ವಸೂಲಿ ಮಾಡ್ತಾ ಬಂದಿದ್ದೀವಿ. ನಾವು 100% ಕನಿಷ್ಠ 3 ತಿಂಗಳು ಮಾಡಿಲ್ಲ ಅಂದರೆ ನಮ್ಮನ್ನು ಕೆಲಸದಿಂದ ಕಿತ್ತಾಕೋರು. ಅದು ಕಾನೂನಿದೆ, ಅವರು ಮಾಡ್ಕೊಂಡಿದ್ದಾರೆ. ಆ ಕಾನೂನು ಪ್ರಕಾರ ನಾವು 3 ತಿಂಗಳು ಮಾಡಲಿಲ್ದಂಗೆ ಉಳ್ಕೊಂಡಿರೋದಕ್ಕೆ 23 ವರ್ಷ ನಾವು ಕೆಲಸ ಮಾಡ್ತಾಯಿದ್ವಿ. ಈ 23 ವರ್ಷದ ನಮ್ಮ ಕೆಲಸನ, ನಮ್ಮ ಕಷ್ಟನ ನೋಡ್ಕೊಂಡು ಸುಮಾರು 10 ವರ್ಷ ಕೋರ್ಟಲ್ಲಿ ನಾವು ವಾದ ವಿವಾದಗಳೆಲ್ಲ ಮುಗಿಸ್ಕೊಂಡು ಒಂದು ಕೋರ್ಟು 2025 ಜನವರಿಲಿ ಒಂದು ಆದೇಶ ಮಾಡ್ತು. ಆ ಆದೇಶದಲ್ಲಿ ಸ್ಪಷ್ಟವಾಗಿ ಒಂದು ನಮಗೆ ಕ್ಲಿಯರ್ ವೇಜಸ್ ಕೊಡಬೇಕು. ಈಗ ಸಾಮಾನ್ಯ ಈಗ ಏನು ಕೆಲಸ ಮಾಡ್ತಾಯಿದ್ದಾರೆ, ಮೀಟರ್ ರೀಡರ್ ಕೆಲಸ ಮಾಡ್ತಾಯಿದ್ದೀವಿ, ವಸೂಲಿ ಕೆಲಸ ಮಾಡ್ತಾಯಿದ್ದೀವಿ, ಮತ್ತು ನಾವು ಅಲ್ಲಿ ಮೇಂಟೆನೆನ್ಸ್ ಕೆಲಸ ಮಾಡ್ತಾಯಿದ್ದೀವಿ. ಇವೆಲ್ಲದಕ್ಕೂ ಸರಿ ಸಮಾನವಾಗಿ ಒಂದು ಮಿನಿಮಮ್ ಸ್ಕೇಲ್ ಏನಿದೆಯೋ ಅದನ್ನು ಇವರಿಗೆ ಸದ್ಯಕ್ಕೆ ಕೊಡಬೇಕು. ನಂತರ ಎಲ್ಲ ಏನು ವಿಮಾ ಸೌಲಭ್ಯ ಇದೆ ಇವನ್ನೆಲ್ಲನೂ ನೀವು ಕೊಡಬೇಕು ಅಂತೇಳಿ ಸ್ಪಷ್ಟವಾಗಿ ಜನವರಿ 24ನೇ ತಾರೀಕು 2025ರಲ್ಲಿ ಒಂದು ಆದೇಶ ಕೊಡ್ತು. ಆ ಆದೇಶದ ಮೇಲೆ ತಮಗೆ ಸವಿಸ್ತರವಾಗಿ ಬರೆದಿದ್ವಿ. ಈ ಆದೇಶದ ಮೇಲೆ ಒಂದು ಸರ್ಕಾರ ಒಂದು ಕಮಿಟಿ ರಚನೆ ಮಾಡ್ತು. ಬೆಸ್ಕಾಂ ಅಧ್ಯಕ್ಷ ಇವರು MD ಅವರ ನೇತೃತ್ವದಲ್ಲಿ ಈ ಕಮಿಟಿಯು ಏನು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಮತ್ತು ಹಿಂದೆ ನಮ್ಮ ಮೇಲೆ ಒಂದು ಹೈಯರ್ ಲೆವೆಲ್ ಕಮಿಟಿ ಮಾಡಿದರು DK ಶಿವಕುಮಾರ್ ಸಾಹೇಬರು ಪವರ್ ಮಿನಿಸ್ಟರ್ ಆದಾಗ. ಆವಾಗ ನಮಗೆ 4,000ದಿಂದ ಪುಣ್ಯಾತ್ಮ 12,000ಕ್ಕೆ ಏರಿಸಿದ್ರು. ಆ ಸಂದರ್ಭದಲ್ಲಿ ಹೈಯರ್ ಲೆವೆಲ್ ಕಮಿಟಿಯಲ್ಲಿ ನಮಗೆ ವಿಮೆ ಎಲ್ಲ ಕೊಡಬೇಕು ಅಂತ ಹೇಳಿದರು, ಬೇರೆ ಬೇರೆ ಸವಲತ್ತು ಕೊಡಬೇಕು ಅಂತ ಹೇಳಿದರು, ಕೊಟ್ಟಿರಲಿಲ್ಲ. ಸೊ ಕೋರ್ಟು ಮತ್ತೆ ಪ್ರೆಜರ್ ಆಗಿ ಆ ಹೈಯರ್ ಲೆವೆಲ್ ಕಮಿಟಿಯಲ್ಲಿ ನೀವೇನು ಬಿಟ್ಟಿರೋ ಅವನ್ನ ರೀಫಿಲ್ ಮಾಡಿ, ಮತ್ತು ಏನು ಇವ್ರಿಗೆ ಒಂದು ನಿರ್ದಿಷ್ಟವಾಗಿ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಇದೆ ಅದನ್ನು ಪಾವತಿ ಮಾಡಬೇಕು. ಸುಮಾರು 36,000 ರೂಪಾಯಿ ಪಾವತಿ ಮಾಡ್ಬೋದು ಅಂಥೇಳಿ ಸುಮಾರು ನಮ್ಮ ಸರ್ಕಾರದ 10ರಿಂದ 12 ಜನ ಕ್ಯಾಬಿನೆಟ್ ದರ್ಜೆ ಸಚಿವರು ಸರ್ಕಾರಕ್ಕೆ ಶಿಫಾರಸು ಮಾಡಿದರೂ ಸಹ ಏನು ಈ ಬೆಸ್ಕಾಂ ನಿರ್ದೇಶಕರ ನೇತೃತ್ವದಲ್ಲಿ ಇತ್ತ ಒಂದು ಸಮಿತಿ ಅದನ್ನೆಲ್ಲದೂ ಗಾಳಿಗೆ ತೂರಿ ನಮಗೆ ಯಾವ ರೀತಿ 2,000 ರೈಸ್ ಮಾಡಿದ್ದಾರೆ ಗೊತ್ತಿಲ್ಲ. 2,800 ಚಿಲ್ಲರೆ ರೈಸ್ ಮಾಡಿದ್ದಾರೆ. ಅದನ್ನು ಆದೇಶ ಕಾಪಿ ತಮಗೆ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಈ ಆದೇಶ ಪೂರ್ತಿ ಸಂಪೂರ್ಣವಾಗಿ ಕೋರ್ಟ್ ಏನು ಹೇಳಿದೆ ಅದರ ವಿರುದ್ಧವಾಗಿದೆ.
ಕೋರ್ಟು ಒಂದು ನಿರ್ದಿಷ್ಟವಾದ ಸಮಾನ ಅವ್ರೇನು ವರ್ಕ್ ಮಾಡ್ತಾ ಇದ್ದಾರೆ ಆ ವರ್ಕಿಗೆ ಸರಿಯಾಗಿ ಇವರಿಗೆ ಒಂದು ವೇಜಸ್ ಫಿಕ್ಸ್ ಮಾಡಿ ಅಂತ ಒಂದು ನಿರ್ದಿಷ್ಟವಾದ ವೇತನ ಫಿಕ್ಸ್ ಮಾಡಿ ಒಂದು ದಿವಸ ಕೊಡಿ ಅಂತ ಹೇಳಿದೆ. ಇಲ್ಲಿ ನಮಗೇನಾಗ್ತಾ ಇದೆ, ನಮ್ಮನ್ನು ಬಿಲ್ ಮಾಡಿಸಿ ತೊಗೊತಾರೆ. ಸೊ ನಮ್ಮಿಂದ ಕೆಲಸ ತೊಗೊಂಡಿದ್ದಾರೆ. ನಾನು ಫಸ್ಟ್ಗೆ ನಿಮ್ಗೆ ಸ್ಪಷ್ಟಪಡಿಸಿದ್ದೀನಿ, ನಾವು 3 ತಿಂಗಳು ಏನಾದರೂ ನಾವು ನಮ್ಮ ಸೇವೆ ಕ್ಲಿಯರಾಗಿ ಮಾಡಿಲ್ಲ ಅಂದರೆ ನಮಗೆ 21 ವರ್ಷದ ಕೆಳಗೇ ಹೊರಗಡೆ ಹಾಕಿರೋರು ಇವರ ಅಗ್ರಿಮೆಂಟ್ ಪ್ರಕಾರ. ಸೊ ನಾವು ಯಾವತ್ತೂ ಅದನ್ನು ಫೇಲ್ ಆಗಿಲ್ಲ. ನಾವು ಇಲ್ಲಿವರೆಗೂ 22 ವರ್ಷ ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿವಿ. 100% ಅವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ರೆವಿನ್ಯೂ ಮಾಡಿಕೊಟ್ಟಿದ್ದೀವಿ. ಮತ್ತು ಎಲ್ಲ ನೀವು ಹಳ್ಳೀಲಿ ನೋಡಿರ್ಬೋದು, ಮೀಟ್ರುಗಳು ಒಂದು ಸ್ಟೇಬಲ್ ಆಗಿರಲ್ಲ. ಇಲ್ಲಿರ್ತದೆ, ಎಲ್ಲೋ ಇರ್ತದೆ, ತೋಟದ ಮನೇಲಿ ಇರ್ತದೆ, ಸಿಟಿಲಿ ಇದ್ದಂಗೆ ಬಾಕ್ಸಲ್ಲಿ ಇರಲ್ಲ. ಇವನ್ನೆಲ್ಲ ನಾವು ನಿರ್ದಿಷ್ಟವಾದ ಡೇಟ್ ಒಳಗೆ ರೀಡಿಂಗ್ ಮಾಡಿದ್ದೀವಿ. ಇವೆಲ್ಲ ಒಂದು ತಪ್ಪಿದರೆ ನಮ್ಮನ್ನು ರಿಮೂವ್ ಮಾಡಿರೋ ಉದಾಹರಣೆಗಳಿದೆ. ಆ ಥರ ನಾವು 98% ಜನ ಇನ್ನು ವರ್ಕ್